ವೆಲ್ಕಮ್ ಬ್ಯಾಕ್ಸ್ ಟು ನೇತಲಾಕ್ಸ್ ಕನ್ನಡ. ಸಾಟರ್ಡೆ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಸಂಜೆ ಬಟ್ಟೆ ಒಗೆದಿದ್ದೆ. ಸೊ ಮಳೆ ಬಂತು ಅಂದ್ಬಿಟ್ಟು ಶನಿವಾರ ಬೆಳಗ್ಗೆನೇ ಎಲ್ಲ ಬಟ್ಟೆನೆಲ್ಲ ಹಾರಾಕಿದ್ದೀನಿ. ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗ ಇನ್ನೂ ಮಲಗಿದ್ದ. ನನ್ನ ಮಗಳು ನೋಡಿ ಇಬ್ರಿಸ್ಬಿಟ್ಟಾಗಲೇ ಕುಂತ್ಕೊಂಡಿದ್ದಾಳೆ. ಅವನ ಕಿವಿಗೆ ಏನೋ ಹೇಳೋದಕ್ಕೆ ಅಂತ ಹೋಗ್ತಿದ್ದಾಳೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಏನೋ ಹೇಳೋದಕ್ಕೆ ಹೋಗ್ತಿದ್ದಾಳೆ. ಅವಳು ಹೇಳಿದ್ರೆ 3 ಮನೆ ಕೇಳಿಸ್ಬೇಕು, ಅಷ್ಟು ಜೋರಾಗಿ ಹೇಳ್ತಾಳೆ. ಬಟ್ ಕಿವಿಗೆ ಹೋಗಿ ಹೇಳ್ತಾಳೆ. ಟಿ ವಿ ಹಾಕಿರೋದ್ರಿಂದ ಸೌಂಡ್ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ಅವ್ರು ಮಾತಾಡೋದನ್ನ ಮ್ಯೂಟ್ ಮಾಡಿದ್ದೀನಿ. ನೋಡಿ, ನನಗೂ ಅಷ್ಟೇ ಅವ್ರ ಅಪ್ಪನಿಗೂ ಅಷ್ಟೇ ಹೋಗಿ ಕಿವಿಗೆ ಏನಾದರೂ ಹೇಳ್ತಿರ್ತಾಳೆ. ಒಂದೊಂದು ಸತಿ ಅವಳು ಹೇಳೋದು ನಮಗೆ ಕೇಳಿಸೋದಿಲ್ಲ. ಟಿಫನ್ಗೆ ಅಂತ ನಾನಿಲ್ಲಿ ಮೆಂತ್ಯ ರೈಸ್ ಬಾತ್ನ ಮಾಡ್ಕೊಂಡಿದ್ದೀನಿ. ಇದು ರೆಸಿಪಿನ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇವತ್ತು. ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಶುಕ್ರವಾರ ನೈಟು ಪಾತ್ರೆ ಇನ್ನೂ ಬೆಳಗಿರಲಿಲ್ಲ. ಶನಿವಾರ ಟಿಫನ್ ಎಲ್ಲ ಆದಾದಮೇಲೆ ಪಾತ್ರೆನೆಲ್ಲ ಬೆಳಗಿ ನೆಕ್ಸ್ಟು ಅಪ್ಪ ಮಗನಿಗೆ ಲಂಚ್ ಬಾಕ್ಸ್ನು ಕೂಡ ಪ್ರಿಪೇರ್ ಮಾಡಿದ್ದೀನಿ. ಇವತ್ತು ನನ್ನ ಮಗನಿಗೆ ಸ್ಕೂಲ್ನಲ್ಲಿ ಗಾಳಿಪಟ ಹಬ್ಬ ಇತ್ತು ಅಂದ್ಬಿಟ್ಟು ಅವ್ರ ಅಪ್ಪನ ಕೈಲಿ ಗಾಳಿಪಟನ ತರಿಸ್ಕೊಂಡಿದ್ದಾನೆ. ನೋಡಿ ಯಾವ ರೀತಿ ಇದೆ ಅಂತ. ಇದೇ ಫಸ್ಟ್ ಟೈಮ್ ಅವರ ಸ್ಕೂಲಲ್ಲಿ ಗಾಳಿಪಟ ಹಬ್ಬನ ಆಚರಣೆ ಮಾಡ್ತಿರೋದು. ನೆಕ್ಸ್ಟು ಹಾಗೆಯೇ ನೆಲ ಎಲ್ಲ ಒರೆಸಿ ಸೋಫಾದ ಕವರೆಲ್ಲ ಚೇಂಜ್ ಮಾಡಿದ್ದೀನಿ. ನೋಡಿ, ಈ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಸೋಫಾಗೆ. ಹಾಗೆಯೇ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನಾನು ಅರಿಶಿನ ಅಡುಗೆ ಅರಿಶಿನ ಬಳಸ್ಕೊಳ್ತೀನಿ. ಅರಿಶಿನ ಸ್ವಲ್ಪ ಮೊಸರು ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಹೊಸ್ಲಿಗೆಲ್ಲ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇವತ್ತು ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ನಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ಥರ ನಾವು ಡಿಸೈನ್ನ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಣಗಾದ ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಗಳು ನೋಡ್ತಾ ಇರ್ಬೋದು ಅರಿಶಿನ ಕುಂಕುಮನ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಅವಳ ಹತ್ರಕ್ಕೆ ನಾನು ಸಿಕ್ಸ್ತಾ ಇಲ್ಲ. ನೋಡಿ, ಈ ಥರ ನಾನು ರಂಗೋಲಿನೂ ಕೂಡ ಬಿಟ್ಕೊಂಡಿದ್ದೀನಿ. ರಂಗೋಲಿನ ಬಿಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಇಲ್ಲೂ ಕೂಡ ಅರಿಶಿನ ಕುಂಕುಮನ ಇಟ್ಕೊಂಡು ಈ ಥರ ಕುಬೇರ ರಂಗೋಲಿನ ಬಿಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಟಿಫನ್ ತಿನ್ನಿಸೋಣ ಅಂತ ಕೂತ್ಕೊಂಡಿದ್ದೀನಿ. ಅಮ್ಮೋ, ತಿರುಗಿದ ಕಡಿಕೆ ಚೆನ್ನಾಗೈತಾ ಮೆಂತ್ಯ ಪಲಾವು? ಹಾಂ, ಚೆನ್ನಾಗಿಲ್ವಾ? ಮತ್ತು ನಾಳೆ ಕುಯ್ದೆ ಮಾಡು ಅಂದೆ. ಬೇಡವಾ ಇದು? ಚಲ್ಬಿಡ್ಲಾ? ಹಾಂ, ಬೇಕಾ? ಮತ್ತು ಚೆನ್ನಾಗಿಲ್ಲ ಅಂದೆ. ನನ್ನ ಮಗಳಿಗೆ ನೋಡಿ ಉಪ್ಪು ಖಾರ ಎಲ್ಲ ಕಡಿಮೆ ಹಾಕಿದ್ರೆ ಚೆನ್ನಾಗಿ ಹೋಯ್ತದೆ. ಪೂರಿ ಅಂತೂ 3 ದಿವಸ ಇಕ್ಕಿದ್ರು ತಿಂತಾಳಲ್ವ ಅಮ್ಮ? ಮಾಡು. ಇಲ್ಲ, ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್ ಅನ್ನು. ನಿನ್ನ ಫ್ರೆಂಡ್ಸ್ ಎಲ್ಲ ಬೇಜಾರು ಮಾಡ್ಕೊತಾರ. ಏನು ನಿನ್ನ ಫ್ರೆಂಡ್ಸ್ ಹೆಸ್ರೇನು? ನೋಡಿ ಎಷ್ಟಿವೆ ಅಂತ. ಇವತ್ತು ನೆನೆ ಹಾಕಿದ್ರೆ ಇವಾಗ ಸಂಜೆ ಒಂದು 4 ಗಂಟೆ ಮೇಲೆ ಒಗ್ದಾಕ್ತೀನಿ. ನೋಡಿ ಎಷ್ಟು ಬಟ್ಟೆ ಇದೆ ಅಂತ. ನೆನ್ನೆ ಸ್ವಲ್ಪ ಒಗ್ದಾಕ್ತೆ, ಇವತ್ತೊಂದು ಸ್ವಲ್ಪ ಅವೇ ಒಗಿಬೇಕು. ಸ್ವಲ್ಪನೇ ಅಲ್ಲ, ಜಾಸ್ತಿನೇ ಅವೆ. ಸೋಫಾ ಕವರ್ ಅಂತೆ, 1-2 ಬೆಡ್ಶೀಟ್ ಎಲ್ಲ ಇದ್ದಾವೆ, ಒಗಿಬೇಕು. ನೋಡ್ತಾ ಇರ್ಬೋದು ಆಗಲೇ ಮಳೆನೂ ಕೂಡ ಸ್ಟಾರ್ಟ್ ಆಗಿದೆ. ಮಳೆಗಾಲದಲ್ಲಿ ಬಟ್ಟೆ ಒಗೆಯೋದು, ಬಟ್ಟೆ ಒಣಗಾಕೋದು ಅಂತೂ ತುಂಬಾ ರಿಸ್ಕ್ ಆಗಿಬಿಡುತ್ತೆ. ನೋಡಿ, ಹೊಸ್ಲೆಲ್ಲ ಅರಿಶಿನ ಕುಂಕುಮ ಎಲ್ಲ ಒಣಗಾದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬಂದು ಸ್ವಲ್ಪ ಕವರ್ನ ಮಾಡಿಕೊಂಡೆ. ಹಾಗೆ ನೋಡಿ, ನೋಡ್ತಾ ಇರ್ಬೋದು ನನ್ನ ಮಗಳು ಗಾಳಿಪಟ ಅವಳು ಕೂಡ ತರಿಸ್ಕೊಂಡಿದ್ದಾಳೆ. ನನ್ನ ಮಗನ ಸ್ಕೂಲ್ ಹತ್ರ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಕರ್ಕೊಂಡು ಬಂದೆ. ನನ್ನ ಮಗ ಗಾಳಿಪಟ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಮಡಿಕೊಂಡಿದ್ದಾನೆ ಅಂತ. ತುಂಬ ಜನ ಮಕ್ಕಳು ಎಲ್ಲ ಅಲ್ಲೇ ಕಿತ್ತಾಕೊಂಡಿದ್ರು. ಪರವಾಗಿಲ್ಲ, ಇವನು ಚೆನ್ನಾಗಿ ಮಡಿಕೊಂಡು ಬಂದಿದ್ದಾನೆ. ಹಾಗೆಯೇ ಸಂಜೆ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ಟೆ ಒಗಿಬೇಕು ಅಂದ್ಬಿಟ್ಟು ಬೇಗನೆ ಇವತ್ತು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಜೆ ಟೈಮಲ್ಲಿ.
ನಮ್ಮ ಯಜಮಾನ್ರು ದೇವಸ್ಥಾನಕ್ಕೆ ಹೋದಾಗೆಲ್ಲ ರಾಘವೇಂದ್ರ ದೇವಸ್ಥಾನಕ್ಕೆ ಅಕ್ಷತೆ ಕಾಳನ್ನ ತಂದು ದೇವ್ರ ಮನೆಯಲ್ಲಿ ಒಂದು ಬಟ್ಟಲಿಗೆ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಅದನ್ನು ನಾನು ಪೂಜೆ ಮಾಡಿದಾಗೆಲ್ಲ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಅಕ್ಷತೆ ಕಾಳನ್ನ ತಲೆ ಮೇಲೆ ಸ್ವಲ್ಪ ಹಾಕೊಳ್ತೀನಿ. ನಾನು ನನ್ನ ಮಕ್ಕಳೆಲ್ಲ ಇದೇ ರೀತಿ ಮಾಡೋದು. ನೋಡ್ತಾ ಇರ್ಬೋದು ದಾಸವಾಳ ಹೂವು ಎಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋದು. ತುಂಬಾ ಖುಷಿ ಆಗುತ್ತೆ. ಹಾಗೆ ಪೂಜೆನೂ ಕೂಡ ಕಂಪ್ಲೀಟಾಗಿ ಮುಗೀತು. ನೆಕ್ಸ್ಟು ನನ್ನ ಮಗನೂ ಕೂಡ ಟ್ಯೂಷನ್ಗೆ ಬಿಟ್ಬಿಟ್ಟು ಬರೋದಕ್ಕೆ ಅಂತ ಟೈಮು ಕೂಡ ಆಗ್ತಾ ಬಂತು. ನನ್ನ ಮಗನ ಸ್ಕೂಲಲ್ಲಿ ಗಾಳಿಪಟ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದಾರೆ. ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನನಗಂತೂ ಈ ವಿಡಿಯೋ ನೋಡಿ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು ಮಕ್ಕಳು ಮುಖದಲ್ಲಿ ಎಷ್ಟೊಂದು ಖುಷಿ ಕಾಣಿಸ್ತಿದೆ ಅಂತ. ನೋಡಿ ನನ್ನ ಪರಿಸ್ಥಿತಿ, ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಹೋಗಿದ್ದೆ. ನೋಡಿ 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 ಮಳೆ ಬತ್ತಿರೋದ್ರಿಂದ ಬಚ್ಚಲು ಮನೇಲಿ ಬಟ್ಟೆ ಒಗೆಯೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ನೋಡಿ ನನ್ನ ಪೇಂಟಿಂಗ್ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಹಾಗೆಯೇ ಫಿಶ್ ಬೌಲು ಕೂಡ ತುಂಬಾ ಗಲೀಜಾಗಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡೆ. ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಏನಾದರೂ ನಿಮಗೆ ಕೇಳಬೇಕು ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನ ನಾನು ಯಾವ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಹಾಗೆಯೇ ನೈಟ್ ಊಟಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇಲ್ಲಿ ರವೆನ ನೆನೆ ಹಾಕೋದಕ್ಕೆ ಇಟ್ಕೊಳ್ತೀನಿ. ಮೀಡಿಯಮ್ ರವೆನ ತೆಗ್ದು ನಾನು ಸ್ವಲ್ಪ ಒಂದು ಬೌಲ್ ಆಗೋಷ್ಟು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಚಪಾತಿನ ಒಂದೇ ರೀತಿ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಚಪಾತಿನ ಮಾಡ್ಕೊಳ್ಬೋದು ಅಂತ ಸ್ವಲ್ಪ ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಬೀಟ್ರೋಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಟೈಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ ನೆನೆಸಿಟ್ಕೊಂಡಿರುವಂತಹ ರವೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾಣಂತಿಯರಿಗೆ ಸಬ್ಬಕ್ಕಿ ಸೊಪ್ಪನ್ನು ತಿನ್ನಿಸೋದ್ರಿಂದ ಎದೆ ಹಾಲು ಕೂಡ ಚೆನ್ನಾಗಿ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಬಾಣಂತಿಯರಿಗೆ ಸಬ್ಬಕ್ಕಿ ಸೊಪ್ಪನ್ನು ಜಾಸ್ತಿ ಉಪಯೋಗಿಸ್ತಾರೆ. ಇದರಲ್ಲಿ ಹಾಲು ಸಾಂಬಾರು ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವ ರೀತಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಚಪಾತಿ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿದ್ಕೊಳ್ತಾ ಇದ್ದೀನಿ. ಮಿದ್ಕೊಂಡು ಸ್ವಲ್ಪ ಎಲ್ಲ ಸಾಫ್ಟ್ ಆದಮೇಲೆ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಕೆಲಸದಿಂದ ಹಸ್ಬೆಂಡು ಕೂಡ ಬಂದಿದ್ದರು. ಅವರಿಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಎಲ್ಲರೂ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು. ಬೀಟ್ರೋಟ್ ಗೊಜ್ಜು ಮಾಡೋದಕ್ಕೆ ಏನೇನು ಪೇಸ್ಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಬನ್ನಿಲ್ಲಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಡಲೆ, ಹಾಗೆ ಚಕ್ಕೆ ಲವಂಗ, ಒಂದೆರಡು ಆಗುವಷ್ಟು ಏಲಕ್ಕಿನ ನಾನಿಲ್ಲಿ ತಗೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೀಟ್ರೋಟು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ರಕ್ತನೂ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ. ನಾನಿಲ್ಲಿ ಪ್ಲೇಟಲ್ಲಿರುವಂತಹ ಎಲ್ಲ ಪದಾರ್ಥನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮಗುನ ಟ್ಯೂಷನಿಂದ ಕರ್ಕೊಂಡು ಬರೋ ಟೈಮು ಕೂಡ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚಪ್ಪಲಿಗಳು ಕಾಣಿಸ್ತಿದೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಟ್ಯೂಷನ್ಗೆ ಎಷ್ಟೊಂದು ಜನ ಹೋಗ್ತಿದ್ದಾರೆ ಅಂತ ಅಲ್ಲಿಗೆ ಅಂತ. ಹಾಗೆ ಮನೆಗೆ ಕರ್ಕೊಂಡು ಬಂದಾದಮೇಲೆ ಸ್ವಲ್ಪ ಹಾಗೆಯೇ ಬೀಟ್ರೋಟ್ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಆದಮೇಲೆ ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಒಂದು ಗೆಡ್ಡೆ ಆಗುವಷ್ಟು ಈರುಳ್ಳಿನ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿ ಗಂಟ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ನಾನು Q&A ಕ್ವಶನ್ ಆನ್ಸರ್ ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ನನ್ನ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಅಂತ ನಾನಿಲ್ಲಿ
ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಅಂತೂ ತುಂಬ ದಿನಗಳಿಂದ ಕೇಳ್ತಾ ಇದ್ದ. ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೀಟ್ರೋಟ್ನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ಕೂಲ್ನಲ್ಲಿ ಲಂಚ್ ಬಾಕ್ಸ್ಗೆಲ್ಲ ಫ್ರೆಂಡ್ಸ್ಗಳು ತಂದಿರ್ತಾರಲ್ಲ, ಅವರು ಒಂದೊಂದು ದಿನ ಒಂದೊಂದು ಥರ ತಂದಿರ್ತಾರೆ. ಯಾರೋ ತಂದಿದ್ರು ಅನಿಸುತ್ತೆ, ಅದಕ್ಕೆ ಅವನು ಕೇಳಿ ಮಾಡಿಸ್ಕೊಳ್ತಿದ್ದಾನೆ. ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಫ್ರೈ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಳ್ಳಾಗಿದ್ರೆ ಸೇರಿಸ್ಕೊಳ್ಳಿ, ನನಗೆ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬೇಕು ಅಂತ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಬೋದು. ಸ್ವಲ್ಪ ಮೀಡಿಯಮ್ ಆಗಿರಬೇಕು ಅಂತಂದರೆ ಸ್ವಲ್ಪ ನೀರನ್ನು ಕಡಿಮೆನೇ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಇನ್ನೂ ನೀರು ಬೇಕು ಅನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೇನಿದ್ರು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋಸ್ ಮಾಡ್ಕೊಂಡು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಚಪಾತಿನೂ ಕೂಡ ಒಸ್ಕೊಳ್ಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನಾವು ಎಷ್ಟು ಚೆನ್ನಾಗಿ ಕಲಿಸಿರ್ತೀವೋ ಅದ್ರ ಮೇಲೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ. ನಮ್ಮನೇಲಂತೂ ಚಪಾತಿನ ಡೈಲಿ ಮಾಡಿದ್ರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಂತೂ ಚಪಾತಿ ಪೂರಿ ಅಂದರೆ ಅವಳಿಗೆ ತುಂಬಾ ಇಷ್ಟ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಂದೇ ರೀತಿ ಚಪಾತಿನ ತಿಂದು ಬೋರಾಗಿದ್ದರೆ ಈ ಥರ ನೀವು ಸಬ್ಬಕ್ಕಿನ ಸೊಪ್ಪು ಬಳಸ್ಕೊಂಡು ಹಾಗೆ ರವೆನ ಬಳಸ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆನ ಸೇರಿಸ್ಕೋಬೋದು. ಹಾಗೆ ತುಪ್ಪ ಬೇಕು ಅಂದರೆ ನಿಮಗೆ ಯಾವ ಥರ ಟೇಸ್ಟ್ ಬೇಕು ಅನಿಸುತ್ತೋ ಆ ಥರ ಟೇಸ್ಟ್ಗೆ ನೀವು ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ. ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ, ತುಂಬಾ ಡಿಫ್ರೆಂಟಾಗೂ ಕೂಡ ಇರುತ್ತೆ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಅವರಿಗೆ ಗೊತ್ತಿಲ್ಲ ನಾನು ಸಬ್ಬಕ್ಕಿ ಸೊಪ್ಪನ್ನು ಬಳಸ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ ಅಂತ. ತುಂಬಾ ಸಾಫ್ಟಾಗಿತ್ತು ಚಪಾತಿ ಮಾತ್ರ. ಹಾಗೆ ನಮ್ಮ ಮಗಳಿಗೆ ಗಾಳಿಪಟ ಸ್ವಲ್ಪ ದಾರನ ಸೇರಿಸ್ಕೊಂಡು ಕೊಡ್ತಾ ಇದ್ದಾರೆ ನಮ್ಮ ಯಜಮಾನರು. ನೋಡ್ತಾ ಇರ್ಬೋದು ನನ್ನ ಮಗಳು ಅವ್ರ ಅಜ್ಜಿ ಹತ್ರ ನೇಲ್ ಪಾಲಿಷ್ನ ಹಾಕಿಸ್ಕೊಳ್ತಾ ಇದ್ದಾಳೆ. ನನ್ನ ಮಗ ಆಗಲೇ ಸೋಫಾ ಮೇಲೆ ಮಲಗ್ತಾ ಇದ್ದಾನೆ. ಊಟ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಊಟನ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೀಟ್ರೋಟ್ ಗೊಜ್ಜು. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ. ಚಪಾತಿನ ನಾನು ಬೇಯಿಸ್ಕೊಂಡು ಒಂದು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತೀನಿ. ನನ್ನ ಮಗನಿಗೂ ಕೂಡ ಇಟ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೊಬೈಲ್ ಸ್ವಲ್ಪ ಯಾಮಾರಿದ್ರೆ ಸಾಕು ಎತ್ಕೊಂಡು ಬಿಡ್ತಾನೆ ನೋಡಿ. ಆಗಲೇ ಯಾಮಾರಿಸ್ಬಿಟ್ಟು ಅವ್ರ ಅಪ್ಪನಿಗೆ ನೋಡ್ತಾ ಇದ್ದಾನೆ ಆಗಲೇ ಮೊಬೈಲ್ನ. ಇಬ್ರಿಗೂ ಕೂಡ ತಿನ್ನಿಸ್ಕೊಂಡು ಕುಂತಿದ್ರು. ನನ್ನ ಮಗಳು ಕೈ ತೊಳಿ ಬಾ ಅಂತ ಅಡುಗೆ ಮನೆಗೆ ಬಂದಿದ್ಲು. ಹಾಗೆಯೇ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೋಡಿ ಎಷ್ಟು ಗಲೀಜಾಗಿದೆ ಅಂದರೆ, ಚಪಾತಿ ಅಥವಾ ರೊಟ್ಟಿನ ಮಾಡಿದ್ರೆ ಎಷ್ಟು ಗಲೀಜಾಗಿಬಿಡುತ್ತೆ ಅಂದರೆ. ಹಾಗೆಯೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿಟ್ಟೆಲ್ಲ ಸಿಡಿದ್ಬಿಟ್ಟಿತ್ತು, ಹಾಗಾಗಿ ಎಲ್ಲ ಚೆನ್ನಾಗಿ ಸ್ವಲ್ಪ ಒದ್ದೆ ಬಟ್ಟೆಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ ಅನಿಸ್ಬಿಡುತ್ತೆ. ನೋಡಿ ಇಲ್ಲಿ ಒಂದು ಲೈಟು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೈಟ್ ಟೈಮೆಲ್ಲ ಪಾತ್ರೆ ಬೆಳಗೋದಕ್ಕೆ ಇಂಟ್ರೆಸ್ಟ್ ಬರಲಿ ಅಂತಲೇ ನಾನು ಫಿಕ್ಸ್ ಮಾಡ್ಕೊಂಡಿರೋದು. ಸ್ವಲ್ಪ ಜಾಸ್ತಿ ಬೆಳಕು ಕಾಣಿಸ್ತಿದ್ರೆ ಮುಖಕ್ಕೆ ಹೊಡಿತಿದ್ರೆ ಸ್ವಲ್ಪ ಕೆಲಸ ಮಾಡಬೇಕು ಅನಿಸ್ತಿರುತ್ತೆ ನನಗೆ. ಹಾಗೆಯೇ ಕಿಟಕಿ ಕೂಡ ಕ್ಲೋಸ್ ಮಾಡಿಕೊಂಡೆ ನಾನು. ನೈಟ್ ಹೊತ್ತು ಕಿಟಕಿನ ಕ್ಲೋಸ್ ಮಾಡಿಬಿಡ್ತೀನಿ. ಹಾಗೆ ಹಾಲು ಕೂಡ ಕಾಯಿಸಿ ಇಟ್ಕೊಂಡೆ. ಯಜಮಾನ್ರಿಗೆ ಚಪಾತಿನ ಹಾಕ್ಕೊಟ್ಟಿದ್ದೀನಿ ತಿನ್ನಲಿ ಅಂತ. ಅವರು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ನಗ್ತಾ ಇದ್ದಾರೆ. ನನ್ನ ಮಗಳನ್ನ ಮಲಗಿಸೋಣ ಅಂತ ಬಂದಿದ್ದೀನಿ. ಮಲಗಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಕೂಡ ಒಂದೆರಡು ಚಪಾತಿನ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾ ಕುಂತಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಈ ಥರ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನಮ್ಮನೇಲಿ ಪರಂಗಿ ಹಣ್ಣು, ಬೀಟ್ರೋಟು, ಕ್ಯಾರೆಟು, ಸೊಪ್ಪು ತರಕಾರಿ ಎಲ್ಲ ಸ್ವಲ್ಪ ನಾವು ಜಾಸ್ತಿನೇ ತಿಂತೀವಿ. ಹಾಗೆಯೇ ಟಿ ವಿ ನೋಡ್ಕೊಂಡು ನಾನು ಕೂಡ ತಿಂತಾ ಕುಂತಿದ್ದೀನಿ. ನಿಮಗೇನಿದ್ರು ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.